ಲರ್ನ್ ವಿತ್ RDK ಸೀರೀಸ್ನ ಟಾಪಿಕ್ 6 ಮಿಷನ್ ಸಮುದ್ರಯಾನ್. ಭಾರತವು 9 ಕರಾವಳಿ ರಾಜ್ಯಗಳನ್ನು, 1382 ದ್ವೀಪಗಳನ್ನು, ಒಟ್ಟಾರೆಯಾಗಿ 7517 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದ್ದು, ಭಾರತದ ಆರ್ಥಿಕತೆಗೆ ಅತಿ ಅಮೂಲ್ಯವಾದಂತಹ ಕೊಡುಗೆಯನ್ನ ನೀಡುತ್ತಿದೆ. ಇದನ್ನ ಬ್ಲೂ ಎಕಾನಮಿ ಎಂದು ಕರೆಯಲಾಗುತ್ತದೆ. ಇನ್ನು ಭಾರತದ 30% ಜನ ಸಮುದ್ರವನ್ನೇ ಅವಲಂಬಿಸಿದ್ದಾರೆ. ಈ ನೀಲಿ ಆರ್ಥಿಕತೆಯನ್ನು ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ 2021 ಅಕ್ಟೋಬರ್ನಲ್ಲಿ ಒಂದು ಯೋಜನೆಯನ್ನು ಆರಂಭಿಸುತ್ತೆ. ಆ ಯೋಜನೆಯೇ ಮಿಷನ್ ಸಮುದ್ರಯಾನ್. ಭಾರತ ದೇಶವು ಸೌರಯಾನ, ಚಂದ್ರಯಾನಗಳಂತಹ ಬಾಹ್ಯಾಕಾಶ ಮಿಷನ್ಗಳಿಂದ ಇಡೀ ಪ್ರಪಂಚವೇ ತನ್ನೆಡೆಗೆ ತಿರುಗುವಂತೆ ಮಾಡಿದ್ದು, ಅದೇ ರೀತಿ ಸಾಗರದಾಳಕ್ಕೆ ಇಳಿಯುವಂತಹ ಸಾಹಸಕ್ಕೆ ಮುಂದಾಗಿದೆ. ಭಾರತದ ಮೊದಲ ಮಾನವ ಸಹಿತ ಸಮುದ್ರಯಾನ ಇದಾಗಿದ್ದು, ಹಾಗಾಗಿ ದೇಶಿ ನಿರ್ಮಿತವಾದಂತಹ ಮತ್ಸ್ಯ 6000 ಹೆಸರಿನ ಜಲಾಂತರ್ಗಾಮಿ ನೌಕೆಯನ್ನ ಬಳಸುತ್ತಿದೆ. ಇನ್ನು ಈ ಮಿಷನ್ ಬಗ್ಗೆ ಹೇಳೋದಾದ್ರೆ, 3 ಜನ ಸೈಂಟಿಸ್ಟ್ಗಳನ್ನ 6 ಕಿಲೋಮೀಟರ್ ಆಳಕ್ಕೆ ಇಳಿಸುವಂತ ಪ್ರಯತ್ನ ಇದಾಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸಮುದ್ರದ ಆಳದಲ್ಲಿ ಇರಬಹುದಾದಂತಹ ಬೆಲೆ ಬಾಳುವ ಲೋಹಗಳಾದಂಥ ನಿಕ್ಕಲ್ಲು, ಮ್ಯಾಂಗನೀಸು, ಕೊಬಾಲ್ಟು ಲೋಹಗಳ ನಿಕ್ಷೇಪವನ್ನು ಪತ್ತೆ ಹಚ್ಚೋದು, ಅದೇ ರೀತಿ ಸಮುದ್ರದ ಆಳದ ಜೀವ ವೈವಿಧ್ಯತೆ ಬಗ್ಗೆ ಮತ್ತು ಅತ್ಯಂತ ಕಡಿಮೆ ಉಷ್ಣಾಂಶದಲ್ಲಿ ಮೀಥೇನ್ ಇರುವಿಕೆ ಸೇರಿದಂತೆ ಇತರ ಹಲವಾರು ಅಂಶಗಳನ್ನು ಅಧ್ಯಯನ ಮಾಡಲಿದೆ. ಇನ್ನು ಮತ್ಸ್ಯ 6000 ಸಬ್ಮೆರಿನ್ ಬಗ್ಗೆ ಹೇಳೋದಾದ್ರೆ, ಇದನ್ನ ಚೆನ್ನೈ ಮೂಲದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅವರು ಅಭಿವೃದ್ಧಿಪಡಿಸಿದ್ದು, 3 ಜನ ಪ್ರಯಾಣಿಕರು ನೌಕೆಯಲ್ಲಿ ಪ್ರಯಾಣಿಸಬಹುದಾಗಿದೆ. ಈ ನೌಕೆಯು 12 ರಿಂದ 16 ಗಂಟೆಗಳ ಕಾರ್ಯನಿರ್ವಹಿಸಬಲ್ಲದಾಗಿದ್ದು, ಎಮರ್ಜೆನ್ಸಿ ಟೈಮಲ್ಲಿ 96 ಗಂಟೆಗಳವರೆಗೆ ಆಮ್ಲಜನಕದ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಜಗತ್ತಿನಲ್ಲಿ ಸಮುದ್ರಯಾನವನ್ನು ಕೈಗೊಂಡಿರುವಂತಹ 5 ರಾಷ್ಟ್ರಗಳನ್ನ ನೋಡೋದಾದ್ರೆ, ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್, ಚೀನಾ ಇವು ಸಮುದ್ರಯಾನ ಮಿಷನ್ ಅನ್ನು ಕೈಗೊಂಡಿದ್ದು ಯಶಸ್ವಿಯಾಗಿವೆ. ಭಾರತ 2025-26 ಒಳಗಾಗಿ ಈ ಮಿಷನ್ ಅನ್ನು ಕೈಗೊಳ್ಳುವ ತಯಾರಿಯಲ್ಲಿದ್ದು, ಈ ಮೂಲಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸಲಿದೆ. ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ನನ್ನ ಟೆಲಿಗ್ರಾಮ್ ಚಾನೆಲನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ತಪ್ಪದೆ ಜಾಯ್ನ್ ಆಗಿ. ಮತ್ತೆ ಬರುವೆ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿವರೆಗೂ ಬಾಯ್, ಸ್ಟಡಿ ವೆಲ್.